ನನಗೆ ಕೇಳೋದು ಒಂದೇ ಪ್ರಶ್ನೆ, ಬಜೆಟ್ ಮಾಡೋದನ್ನ ಹೇಗೆ ಸ್ಟಾರ್ಟ್ ಮಾಡ್ಬೇಕು ಅಂತ. ಪ್ರತಿ ತಿಂಗಳು ಸ್ಯಾಲರಿ ಬರುತ್ತೆ, ಆದ್ರೆ ಹಣ ಎಲ್ಲ ಎಲ್ಲೋಗುತ್ತೆ ಗೊತ್ತೇ ಆಗಲ್ಲ ಅಂತ ಅಂತಾರೆ. ನಿಮ್ಗೂ ಕೂಡ ಇದೇ ತರ ಅನ್ಸಿದ್ರೆ ನಾನು ಯೂಸ್ ಮಾಡೋ ಒಂದು ಮೆಥಡ್ ಅನ್ನ ನಿಮ್ಗೆ ತೋರಿಸ್ತೀನಿ. ಹೇ ಚಾಟ್ ಜಿಪಿಟಿ, ನಂಗೆ ತಿಂಗಳಿಗೆ 60,000 ಸ್ಯಾಲರಿ ಬರುತ್ತೆ, ಅದರಲ್ಲಿ 15,000 ರೆಂಟ್ಗೆ ಹೋಗುತ್ತೆ, ಪ್ರತಿ ತಿಂಗಳು ಎಕ್ಸ್ಪೆನ್ಸಸ್ 20,000 ಆಗುತ್ತೆ. ಈಗ ನಾನು ಸೇವಿಂಗ್ಸ್ ನ ಶುರು ಮಾಡ್ಬೇಕು ಅಂತ ಅನ್ಕೊಂಡಿದೀನಿ. ನನಗೆ ಒಂದು ಸಿಂಪಲ್ ಮಂತ್ಲಿ ಬಜೆಟ್ ಮಾಡಿಕೊಡು. ಆದಾಯ ಮತ್ತು ಖರ್ಚಿನ ಆಧಾರದ ಮೇಲೆ ಒಂದು ಸ್ಯಾಂಪಲ್ ಬಜೆಟ್ ಹೀಗಿರಬಹುದು. ಮೊದಲಿಗೆ ಫಿಕ್ಸ್ಡ್ ಎಕ್ಸ್ಪೆನ್ಸಸ್ ಅನ್ನು ಮೀಸಲಿಡಿ. ನಂತರ ಪ್ರತಿ ತಿಂಗಳು ಸೇವಿಂಗ್ಗೆ ಒಂದು ನಿಗದಿತ ಅಮೌಂಟ್ ಇಡಿ. ಉಳಿದ ಖರ್ಚುಗಳಿಗೆ ಪ್ರತ್ಯೇಕ ಬಜೆಟ್ ಮಾಡಿ. ಜೊತೆಗೆ ಎಮರ್ಜೆನ್ಸಿ ಫಂಡ್ ಸ್ವಲ್ಪ ಹಣ ಮೀಸಲಿಡಿ. ಓಕೆ, ಈ ಬಜೆಟ್ ಪ್ರಕಾರ ನಾನು 6 ತಿಂಗಳು ಎಮರ್ಜೆನ್ಸಿ ಫಂಡ್ ಕಟ್ಕೋಬೇಕು ಅಂದ್ರೆ ಪ್ರತಿ ತಿಂಗಳು ಎಷ್ಟು ಸೇವಿಂಗ್ಸ್ ಮಾಡಬೇಕು? ನಿಮ್ಮ ಈಗಿನ ಆದಾಯ ಮತ್ತು ಖರ್ಚಿನ ಪ್ರಕಾರ ಪ್ರತಿ ತಿಂಗಳು 10 ಸೇವ್ ಮಾಡಿದರೆ ನಿಮ್ಮ ಗೋಲ್ ಅಂತ ಸುಮಾರು 6 ತಿಂಗಳಲ್ಲಿ ತಲುಪಬಹುದು. ನೋಡಿದ್ರಲ್ಲ, ನನ್ನ ಎಕ್ಸ್ಪೆನ್ಸಸ್ ಬದಲಾದ್ರೂ ಕೂಡ ಮತ್ತೆ ಅದನ್ನೇ ಕೇಳಿ ಮತ್ತೆ ಅದನ್ನ ಸುಲಭವಾಗಿ ಅಡ್ಜಸ್ಟ್ ಮಾಡ್ಕೋಬಹುದು. ನನ್ನ ಹಣ ಎಲ್ಲಿ ಖರ್ಚಾಗ್ತಿದೆ ಅಂತ ತಿಳ್ಕೊಬೇಕಾದ್ರೂ ಕೂಡ, ಅಥವಾ ಒಂದು ಮಂತ್ಲಿ ಎಕ್ಸ್ಪೆನ್ಸಸ್ ನ ಪ್ಲಾನ್ ಮಾಡ್ಬೇಕಂದ್ರೂ ಕೂಡ, ಅಥವಾ ನಾವು ಏನಾದ್ರೂ ಸೇವಿಂಗ್ಸ್ ನ ಮಾಡ್ಬೇಕಂದ್ರೂ ಕೂಡ ನಾನು ಚಾಟ್ ಜಿಪಿಟಿಯನ್ನೇ ಕೇಳೋದು. ದೊಡ್ಡ ವಿಷಯಗಳನ್ನು ಕೂಡ ಈಸಿಯಾಗಿ ಅರ್ಥ ಆಗೋ ತರ ಸ್ಟೆಪ್ ಬೈ ಸ್ಟೆಪ್ ಎಕ್ಸ್ಪ್ಲೇನ್ ಮಾಡಿ ಕೊಡುತ್ತೆ. ಸೊ ನೀವು ಕೂಡ ನಿಮ್ಗೆ ಏನಾದ್ರೂ ಯಾವ್ದಾದ್ರು ಒಂದು ವಿಷಯದಲ್ಲಿ ಕನ್ಫ್ಯೂಷನ್ ಆಗಿದ್ರೆ, ಅಥವಾ ಯಾವ್ದಾದ್ರು ವಿಷಯದ ಬಗ್ಗೆ ಪ್ಲಾನ್ ಮಾಡ್ತಾ ಇದ್ರೆ, ನೀವು ಚಾಟ್ ಜಿಪಿಟಿ ಇಂದ ಹೆಲ್ಪ್ ಅನ್ನ ತಗೋಬಹುದು. ಡೋಂಟ್ ವರಿ, ಅದು ಕನ್ನಡದಲ್ಲೇ ಎಕ್ಸ್ಪ್ಲೇನ್ ಮಾಡುತ್ತೆ. ನಿಮ್ಗೆ ಯಾವ ಲ್ಯಾಂಗ್ವೇಜ್ ಕಂಫರ್ಟಬಲ್ ಇರುತ್ತೋ ಆ ಲ್ಯಾಂಗ್ವೇಜ್ ಅಲ್ಲಿ ನೀವು ವಿಷಯವನ್ನ ತಗೋಬಹುದು.